ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಪೌಡರ್ಗೆ ಏನೇನು ಹಾಕಿದ್ದೀವಿ, ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ನಾವು ಮನೆಯಲ್ಲೇ ಮಾಡಿರೋವಂಥದ್ದು. ನಮ್ಮಮ್ಮ ಅಂದರೆ ನಮ್ಮ ಅತ್ತೆ ನಮ್ಮ ಪಾಪುಗೆ ಬೇಕಾಗುತ್ತೆ ಅಂತ ಪ್ರೋಟೀನ್ ಪೌಡರ್ಸ್ ಥರ ರೆಡಿ ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಥರದ ಉಂಡೆ ಅಂಥದ್ದೆಲ್ಲ ಇರಬಾರ್ದು. ಅದು ಹಾಗೆ ಇದ್ದರೆ ಪೂರ್ತಿಯಾಗಿ ಬೇಯಲ್ಲ, ತುಂಬ ಮಕ್ಕಳಿಗೆ ಹೊಟ್ಟೆ ನೋವು ಆ ಥರ ಎಲ್ಲ ಬರುತ್ತೆ. ಅದಕ್ಕೆ ಚೆನ್ನಾಗಿ ಯಾವುದೇ ರೀತಿ ಉಂಡೆ ಇಲ್ದಿರ ಚೆನ್ನಾಗಿ ಕಿವುಚ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕುಡಿಯೋದ್ರಿಂದ ಡೈಲಿ ಒಂದೊಂದು ಗ್ಲಾಸ್ ಅಥವಾ 2-3 ಡೇಸ್ ಒನ್ಸನ್ನು ಇದನ್ನು ಮಕ್ಕಳಿಗೆ ಮಾಡಿಕೊಡ್ಬಹುದು. ನಮ್ಮ ಮನೆಯಲ್ಲಿ ನಮ್ಮ ಪಾಪು ಡೈಲಿ ತಗೊಳ್ಳುತ್ತೆ. ಇದನ್ನು ನಾನು ಡೈಲಿ ಮಾಡಿಕೊಡ್ತೀನಿ, ಯಾವಾಗ ಟೈಮ್ ಸಿಗುತ್ತೆ. ಇನ್ನು ಡೇಯಲ್ಲಿ ಐದರ್ ಮಾರ್ನಿಂಗ್ ಈವ್ನಿಂಗ್ ಅಂತೆಲ್ಲ. ಅದಕ್ಕೆ ನಂತರ ಒಂದು ಸ್ವಲ್ಪ ರಾಗಿ ಮಾಲ್ಟ್ ಮನೆಯಲ್ಲೇ ಮಾಡಿರೋದು ಇದು ಕೂಡ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ನಾವು ಬೇರೆ ಅಂಗಡಿಯಲ್ಲಿ ಸಿಗುವಂಥ ಜ್ಯೂಸು ಅದನ್ನೆಲ್ಲ ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿ ಪ್ರೋಟೀನ್ಸು ನ್ಯೂಟ್ರಿಷನ್ಸ್ ಎಲ್ಲ ಅವರಿಗೆ ಸಿಗುತ್ತೆ. ಅದಕ್ಕೇ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಏನೇನು ಹಾಕಿದ್ದೀವಿ, ಏನೇನು ಬಳಸಿದ್ದೀವಿ, ಕಾಳುಗಳು ಆ ಥರ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಇದು ರಾಗಿ ಮಾಲ್ಟು. ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ನೀರಾಗಿ ಗಂಜಿ ಥರ ಮಾಡಿಕೊಟ್ರೆ ಮಕ್ಕಳು ಈಸಿಯಾಗಿ ಕುಡಿತಾರೆ. ಅವರು ಯಾವುದೇ ರೀತಿ ವಾಕರಿಕೆ ಮಾಡೋದು ಆ ಥರದ್ದೆಲ್ಲ ಮಾಡಲ್ಲ, ತುಂಬ ಇಷ್ಟಪಟ್ಟು ಕುಡಿತಾರೆ. ಯಾಕಂದರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀವಿ ರುಚಿಗೆ ತಕ್ಕಷ್ಟು. ಜಾಸ್ತಿ ಬೇಡ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ 2 ಗ್ಲಾಸ್ ಮಾಡಿದ್ದೀನಿ ಇಬ್ಬರು ಮಕ್ಕಳಿಗೋಸ್ಕರ. ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ನೀವು ಕೂಡ ನೋಡಿಕೊಂಡು ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ಇಲ್ಲ ಅಂದರೆ ಆಪ್ಷನಲ್ ರಾಗಿ ಮಾಲ್ಟ್ ಥರನೂ ಕುಡಿಬೋದು. ಬರೀ ಬೆಲ್ಲ ಹಾಕ್ಕೊಂಡು ಕುಡಿತಾರೆ. ಆದರೆ ನಾನು ಇವತ್ತಿಲ್ಲಿ ಈ ಸ್ಪೆಸಿಫಿಕ್ಕಾಗಿ ಡ್ರೈ ಫ್ರೂಟ್ಸ್ ಅಂತಲೇ ಆ್ಯಡ್ ಮಾಡಿರೋ ಅಂಥದ್ದು. ನಂತರ ಇದನ್ನು ಕುದಿಲಿಕ್ಕೆ ಇಡಬೇಕು. ಇದನ್ನು ನೋಡಿ ನೀವು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಯಾಕಂದರೆ ನಾವು ರಾಗಿ ಎಲ್ಲ ಹಾಕಿರ್ತೀವಲ್ಲ, ಅದು ಸರಿಯಾದ ಹದದಲ್ಲಿ ಬೇಯಲಿಲ್ಲ ಅಂತಂದರೆ ಮಕ್ಕಳಿಗೆ ಜೀರ್ಣ ಆಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇ ನೀವು ಚೆನ್ನಾಗಿ ಕುದಿಸ್ಕೊಂಡು ಆರಿಸಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಚೆನ್ನಾಗಿ. ಅದೇ ರೀತಿಯೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಉಂಟೆ ಕಟ್ಟೆ ಥರ ಆಗಿಬಿಡುತ್ತೆ. ಅದು ಮಕ್ಕಳಿಗೆ ಜೀರ್ಣ ಆಗಲ್ಲ, ಹೊಟ್ಟೆ ನೋವೆಲ್ಲ ಬರುತ್ತೆ. ಮೇಜರಾಗಿ ಅವರು ಮೋಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೇ ಚೆನ್ನಾಗಿ ಕುದಿಸಿ ಆರಿಸಿ ಕೊಡಿ ಮಕ್ಕಳಿಗೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗಿದೆ ರೆಸಿಪಿ ಅಂತ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಏನೇನು ಆ್ಯಡ್ ಮಾಡಿದ್ದೀವಿ ನಾವು ಮಕ್ಕಳಿಗೋಸ್ಕರ ಅಂತ. ನೋಡಿ, ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಬೇಗ ತಳ ಅಂಟಿಬಿಡುತ್ತೆ. ಅದಕ್ಕೆ ಅವಾಗವಾಗ ಸ್ಪೂನಲ್ಲಿ ಈ ಥರ ಕಲಿಸ್ಕೋತಾ ಇರಿ. ಯಾವುದೇ ರೀತಿಯಾದಂಥ ಉಂಡೆಗಳು ಕಟ್ಟೋದ್ರಿಂದ ಮಕ್ಕಳಿಗೂ ಇಷ್ಟ ಆಗಲ್ಲ, ಅದು ಸರಿಯಾಗಿ ಕೂಡ ಬೇಯೋದಿಲ್ಲ. ಅದಕ್ಕೇ ತುಂಬ ಮತ್ತೆ ಕಲಿಸ್ತಾ ಇರಬೇಕು. ಅದು ಚೆನ್ನಾಗಿ ಬೇಯೋವರೆಗೂ. ಅದು ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ನೀವು ಆರಿಸಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆ ಈಗ ಬೇಸಿಗೆ ಕಾಲ ಬೇರೆ ಸ್ಟಾರ್ಟ್ ಆಗ್ತಿದೆ. ಅದರಿಂದ ನೀವು 2-3 ಡೇಸ್ ಒನ್ಸ್ ಈ ಥರ ಒಂದು ಜ್ಯೂಸ್ ಥರ ಅಥವಾ ಗಂಜಿ ಥರ ಮಾಡಿ ನಾವು ಕೂಡ ಕುಡಿಬಹುದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ. ಇದು ನಾವು ರಾಗಿ ಯೂಸ್ ಮಾಡೋದ್ರಿಂದ ರಾಗಿಯಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಯಾವ ಏಜ್ ಅವ್ರು ಬೇಕಿದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತುಂಬಾ ನ್ಯೂಟ್ರಿಷನ್ಸ್ ಸಿಗುತ್ತೆ, ಕ್ಯಾಲ್ಶಿಯಮ್ಮು ಸಿಗುತ್ತೆ ಬೋನ್ಸಿಗೆ ಎಲ್ಲ. ಅಂದಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಕೂಡ ಮಾಡಿ, ಇನ್ನು ಬೇರೆ ರೆಸಿಪೀಸ್ ಬೇಕು ಅಂತ ಅಂದರೆ ಅದನ್ನೆಲ್ಲ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀವಿ. ನೋಡಿ, ಇದನ್ನು ಈ ಹದದಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೀವು.
4 to 5 ಮಿನಿಟ್ಸ್ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೀವು ನೋಡ್ತಿರ್ಬೋದು ಯಾವ ಹದದಲ್ಲಿ ಇದು ರೆಡಿ ಆಗಿದೆ ಅಂತ. ತೀರಾ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಗಂಜಿ ಥರ ಇದ್ದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ರೆಸಿಪಿ ಅಂತ. ನೀವು ಇದಕ್ಕೆ ಬೇಕಿದ್ದರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು, ಬಟ್ ಸಕ್ಕರೆ ಇದು ಆಪ್ಷನಲ್ ಆಗುತ್ತೆ, ಯಾಕಂದರೆ ನಾವು ಆಲ್ರೆಡಿ ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ. ಸೊ ನೀವು ಸಕ್ಕರೆ ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ಸಕ್ಕರೆ ಬದಲಿಗೆ ಬೆಲ್ಲನ ಆ್ಯಡ್ ಮಾಡಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಯಾರ್ಯಾರಿಗೆ ಉಪ್ಪು ಇಷ್ಟ ಇಲ್ಲ ಅವರು ಬೆಲ್ಲನ ಆ್ಯಡ್ ಮಾಡಿಕೊಂಡು ಕುಡಿಬಹುದು. ಡೈಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಯಾರ್ಯಾರಿಗೆ ಡೈಜೆಷನ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಆನ್ ಡೈಲಿ ಬೇಸಿಸ್, ಹೊರಗಡೆ ತಿಂಡಿ ಕುರುಕಲ್ ತಿಂಡಿ ಎಲ್ಲ ತಿನ್ನೋ ಬದಲು ನೀವು ಕೂಡ ಮನೆಯಲ್ಲೇ ಈ ಥರ ಮಾಡಿಕೊಂಡು ಕುಡಿಯಿರಿ. 2 to 3 ಮಿನಿಟ್ಸ್ ಮಾಡೋದು ಕಷ್ಟ, ಬಟ್ ಆದರೆ ನಾವೇ ಮಾಡ್ಕೊಂಡು ಕುಡಿಯೋದ್ರಿಂದ ಒಂಥರ ನೆಮ್ಮದಿನೂ ಇರುತ್ತೆ. ಅಯ್ಯೋ ನೋಡಪ್ಪ ಹೊರಗಡೆ ಫುಡ್ ತಿಂದು ಇಂಡೈಜೆಷನ್ ಆಗಿದೆ ಅನ್ನೋ ಫೀಲ್ ಬರೋದಕ್ಕಿಂತ ಕಷ್ಟ ಆದರೂ ಪರವಾಗಿಲ್ಲ ನಾವೇ ಮಾಡ್ಕೊಂಡು ಕುಡಿದ್ರೆ ಅದೊಂಥರ ಸಂತೃಪ್ತಿ. ನೋಡಿ ನಾನಿಲ್ಲಿ 2 ಗ್ಲಾಸಿಗೆ ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ತಕ್ಕಂತೆ ಸ್ಪೂನ್ಸ್ನ ಕೊಟ್ಟಿದ್ದೀನಿ. ಅವರು ಆರಿಸ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಆರಿದ್ರೂ ತಣ್ಣಗಾದ್ರೂ ಚೆನ್ನಾಗಿರಲ್ಲ. ಸೊ ನಾನೀಗ ಇದನ್ನು ನನ್ನ ಮಗಳಿಗೆ ಮತ್ತು ನನ್ನ ಕಸಿನ್ ಮಗನಿಗೆ ಕೊಡ್ತಾಯಿದ್ದೀನಿ. ಅವರು ಇದನ್ನು ಡೈಲಿ ಕುಡಿತಾರೆ. ಆ್ಯಕ್ಚುಲಿ ತುಂಬಾ ಮಕ್ಕಳು ಆಟ ಆಡ್ತಿರ್ತಾರೆ, ಅವರಿಗೆ ಶಕ್ತಿನೇ ಇರೋದಿಲ್ಲ. ಬಿಸಿಲಲ್ಲೆಲ್ಲ ಮಣ್ಣಲ್ಲಿ ಆಡ್ತಾರೆ, ಎಲ್ಲ ಕಡೆ ಆಟ ಆಡೋದ್ರಿಂದ ಒಂಥರ ಅವರಿಗೆ ನ್ಯೂಟ್ರಿಷನ್ ಫುಲ್ಫಿಲ್ಮೆಂಟ್ ಅಂತಲೇ ಹೇಳ್ಬೋದು. ನೀವು ನನ್ನ ಅಳಿಯನಿಗೆ ಕ್ಯಾಮ್ರಾ ಕಂಡ್ರೆ ಸ್ವಲ್ಪ ನಾಚಿಕೆ, ಅದಕ್ಕೇ ಸೈಲೆಂಟಾಗಿದ್ದಾನೆ ಇಲ್ಲಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ಮುಂದೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.